Hello everyone, welcome back to LPU Kannada ಚಾನಲ್. ಬ್ಯಾಂಕ್ ಎಫ್ ಡಿ ಇಂಟ್ರೆಸ್ಟ್ ರೇಟ್ಸ್ ಒಂದೇ ಸಮ ಇರಲ್ಲ. ಸಮ್ಟೈಮ್ಸ್ ಜಾಸ್ತಿ ಆಗುತ್ತೆ, ಸಮ್ಟೈಮ್ಸ್ ಕಡಿಮೆ ಆಗುತ್ತೆ. ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ರಿಸ್ಕ್ ಇದೆ ಅಂತ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಹಾಗಾದರೆ ನೀವು ಕಷ್ಟಪಟ್ಟು ದುಡ್ಡನ್ನ ಸೇಫ್ ಆಗಿ ಇನ್ವೆಸ್ಟ್ ಮಾಡಿ ಒಂದು ಸ್ಟಡಿ ಇನ್ಕಮ್ ಮಾಡೋದು ಹೇಗೆ? ಈ ಕ್ವಶನ್ ನಮ್ಮಲ್ಲಿ ಬಹಳ ಮಂದಿಗೆ ಇರುತ್ತೆ. ಇದಕ್ಕೆ ಆನ್ಸರ್ ಬಾಂಡ್ಸ್ ಆಗಿರ್ಬೋದಾ? ಹೌದು, ಬಾಂಡ್ಸ್ಗಳು ಹೆಸರು ಕೇಳೋಕ್ಕೆ ಸ್ವಲ್ಪ ಸೀರಿಯಸ್ ಅನ್ಸ್ಬೋದು, ಆದರೆ ಇವು ಫಿಕ್ಸ್ಡ್ ಡೆಪಾಸಿಟ್ಸ್ಗೆ ಒಂದು ಒಳ್ಳೆ ಆಲ್ಟರ್ನೇಟಿವ್ ಆಗಿರೋ ಮತ್ತು ಸ್ಟಾಕ್ ಮಾರ್ಕೆಟ್ಗಿಂತ ಕಡಿಮೆ ರಿಸ್ಕ್ ಇರೋ ಸೂಪರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್. ಬಾಂಡ್ಸ್ ಅಂದರೆ ಏನು, ಅದರಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಅನ್ನೋ ಕನ್ಫ್ಯೂಷನ್ ಇದೆಯಾ? ಚಿಂತೆ ಬಿಡಿ, ಈ ಒಂದೇ ವಿಡಿಯೋ ನಿಮಗೆ ಎಲ್ಲ ಕನ್ಫ್ಯೂಷನ್ ಕ್ಲಿಯರ್ ಮಾಡುತ್ತೆ. ಈ ವಿಡಿಯೋದಲ್ಲಿ ಬಾಂಡ್ಸ್ ಅಂದರೆ ಏನು, ಅದರ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಮತ್ತು 2020ರಲ್ಲಿ ನಿಮ್ಮ ಮೊದಲ ಬಾಂಡ್ ಹೇಗೆ ಖರೀದಿಸೋದು ಎಲ್ಲದನ್ನು ಕೂಡ ಇದರಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಜನಕ್ಕೆ ಬಾಂಡ್ಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಮೊದಲಿಗೆ ಒಂದು ಸಿಂಪಲ್ ಎಕ್ಸಾಮ್ ಜೊತೆ ಬಾಂಡ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ನಿಮ್ಮ ಫ್ರೆಂಡ್ಗೆ ಬಿಸ್ನೆಸ್ ಶುರು ಮಾಡೋಕ್ಕೆ 1 ಲಕ್ಷ ಬೇಕಾಗಿರುತ್ತೆ. ನೀವು ಆ ದುಡ್ಡನ್ನ ಅವನಿಗೆ 5 ವರ್ಷದ ಮಟ್ಟಿಗೆ ಸಾಲ ಕೊಡ್ತೀರಾ. ರಿಟರ್ನ್ ಆಗಿ ನಿಮ್ಮ ಫ್ರೆಂಡ್ ಪ್ರತಿ ವರ್ಷ ನಿಮಗೆ 8% ಇಂಟ್ರೆಸ್ಟ್ ಅಂದರೆ 8,000 ರೂಪಾಯಿ ಪೇ ಮಾಡ್ತೀನಿ ಮತ್ತು 5 ವರ್ಷ ಆದಮೇಲೆ ನಿಮಗೆ ಒರಿಜಿನಲ್ ಅಮೌಂಟ್ 1 ಲಕ್ಷ ಕೊಡ್ತೀನಿ ಅಂತ ಹೇಳಿರ್ತಾನೆ. ಇದನ್ನ ಒಂದು ಪತ್ರ ಮಾಡ್ಕೊಳ್ಳೋದೆ ಬಾಂಡ್ಸ್. ಇಲ್ಲಿ ನೀವು ಇನ್ವೆಸ್ಟರ್ ಮತ್ತು ನಿಮ್ಮ ಫ್ರೆಂಡ್ ಬಾಂಡ್ ಇಶ್ಯೂರ್. ನೀವು ಕೊಟ್ಟ 1 ಲಕ್ಷ ರೂಪಾಯಿ ಬಾಂಡ್ನ ಫೇಸ್ ವ್ಯಾಲ್ಯೂ, ನೀವು ಪಡೆಯೋ 8% ಇಂಟ್ರೆಸ್ಟ್ ಅದರ ಕೂಪನ್ ರೇಟ್ ಮತ್ತು 5 ವರ್ಷದ ಅವಧಿ ಅದರ ಮೆಚುರಿಟಿ ರೇಟ್ ಆಗಿದೆ. ಸೊ ಅದೇ ರೀತಿ ದೊಡ್ಡ ಕಂಪ್ನೀಸ್ಗೆ ಅಥವಾ ದೇಶದ ಡೆವಲಪ್ಮೆಂಟ್ಗೆ ಗವರ್ನಮೆಂಟ್ಸ್ಗೆ ದುಡ್ಡು ಬೇಕಾದಾಗ ಅವರು ನಮ್ಮ ಥರದ ಜನರಿಂದ ಸಾಲ ತಗೋತಾರೆ. ಇದಕ್ಕಾಗಿ ಅವರು ನೀಡೋ ಸಾಲ ಪತ್ರವೇ ನಾವು ಬಾಂಡ್ ಅಂತ ಕರೆಯೋದು. ಇದ್ರ ಮೂಲಕ ಅವರು ದುಡ್ಡು ಕಲೆಕ್ಟ್ ಮಾಡಿ ಇನ್ವೆಸ್ಟರ್ಸ್ಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ಕೊಡ್ತಾರೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಬಾಂಡ್ಸ್ ಪರ್ಚೇಸ್ ಮಾಡೋದು ಅಂದ್ರೆ ಒಂದು ಕಂಪ್ನಿಗೆ ಅಥವಾ ಗವರ್ನಮೆಂಟ್ಗೆ ಸಾಲ ಕೊಡೋದು ಅಂತ. ರಿಟರ್ನ್ ಆಗಿ ಅವರು ನಿಮಗೆ ರೆಗ್ಯುಲರ್ ಆಗಿ ಇಂಟ್ರೆಸ್ಟ್ನ ಪೇ ಮಾಡ್ತಾರೆ ಮತ್ತು ಫಿಕ್ಸ್ ಟೈಮ್ ಆದಮೇಲೆ ನಿಮ್ಮ ಒರಿಜಿನಲ್ ಅಮೌಂಟ್ನ ರಿಟರ್ನ್ ಮಾಡ್ತಾರೆ. ಇನ್ನು ಇಂಡಿಯಾದಲ್ಲಿ ಮೇಯ್ನ್ ಆಗಿ 2 ಟೈಪ್ ಬಾಂಡ್ಸ್ ಇವೆ. ಅವುಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಫಸ್ಟ್ ಆಫ್ ಆಲ್ ಗವರ್ನಮೆಂಟ್ ಬಾಂಡ್ಸ್. ಈ ಬಾಂಡ್ಸ್ಗಳನ್ನ ಗವರ್ನಮೆಂಟ್ ತಮ್ಮ ಪ್ರಾಜೆಕ್ಟ್ಸ್ಗೆ ಫಂಡ್ ರೈಸ್ ಮಾಡೋಕ್ಕೆ ಇಶ್ಯೂ ಮಾಡ್ತವೆ. ಅದರಲ್ಲಿ 2 ತರ ಬರುತ್ತೆ. ಸೆಂಟ್ರಲ್ ಗವರ್ನಮೆಂಟ್ ಬಾಂಡ್ಸ್ ಅಂದ್ರೆ ಕೇಂದ್ರ ಸರ್ಕಾರದ ಬಾಂಡ್ಸ್ಗಳು. ಇದನ್ನ ಗವರ್ನಮೆಂಟ್ ಆಫ್ ಇಂಡಿಯಾ ಅಂದ್ರೆ ಭಾರತ ಸರ್ಕಾರನೇ ನೀಡುತ್ತೆ. ದೇಶದ ಸರ್ಕಾರವೇ ರೀಪೇಮೆಂಟ್ ಗ್ಯಾರಂಟಿನ ಕೊಡೋದ್ರಿಂದ ಇವುಗಳನ್ನ ಅತ್ಯಂತ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಅಂತಾರೆ. ಇಲ್ಲಿ ದುಡ್ಡು ಕಳ್ಕೊಳ್ಳೋ ರಿಸ್ಕ್ ಇಲ್ವೇ ಇಲ್ಲ ಅಂತ ಅನ್ಬೋದು. ನೆಕ್ಸ್ಟ್ ಬಂದು ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್ ಅಂದ್ರೆ ರಾಜ್ಯ ಅಭಿವೃದ್ಧಿ ಸಾಲಗಳು. ಇವುಗಳನ್ನ ಕರ್ನಾಟಕ ಅಥವಾ ಮಹಾರಾಷ್ಟ್ರದಂತ ಸ್ಟೇಟ್ ಗವರ್ನಮೆಂಟ್ಗಳು ರೋಡ್ ಅಥವಾ ಬ್ರಿಡ್ಜ್ ಕಟ್ಟೋ ತರ ತಮ್ಮ ಪ್ರಾಜೆಕ್ಟ್ಸ್ಗಳಿಗೆ ದುಡ್ಡು ರೈಸ್ ಮಾಡೋಕ್ಕೆ ನೀಡ್ತವೆ. ಸೊ ಇವು ಕೂಡ ತುಂಬಾನೇ ಸೇಫ್ ಅಂತ ಹೇಳ್ಬೋದು. ಅದಾದ್ಮೇಲೆ ಇನ್ನೊಂದು ರೀತಿ ಬಾಂಡ್ಸ್ ಬಂದು ಕಾರ್ಪೊರೇಟ್ ಬಾಂಡ್ಸ್. ಇದರಲ್ಲಿ ರಿಲಯನ್ಸ್, ಜಿಯೋ, ಟಾಟಾ ಅಥವಾ ONGC ತರ ಪ್ರೈವೇಟ್ ಕಂಪ್ನೀಸ್ಗಳು ತಮ್ಮ ಬಿಸ್ನೆಸ್ ಎಕ್ಸ್ಪೆನ್ಷನ್ಸ್ಗೆ ನೀಡ್ತವೆ. ಸೊ ಗವರ್ನಮೆಂಟ್ ಬಾಂಡ್ಸ್ಗೆ ಕಂಪೇರ್ ಮಾಡಿದರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ರಿಸ್ಕ್ ಇರುತ್ತೆ, ಆದರೆ ಆ ರಿಸ್ಕ್ಗೆ ತಕ್ಕಾಗೆ ಇವು ಸಾಮಾನ್ಯವಾಗಿ ಹೆಚ್ಚು ಇಂಟ್ರೆಸ್ಟ್ ಅಥವಾ ರಿಟರ್ನ್ಸ್ನ ಕೊಡುತ್ತೆ. ಎಕ್ಸಾಂಪಲ್ಗೆ ಗವರ್ನಮೆಂಟ್ ಬಾಂಡ್ಸ್ 7% ಇಂಟ್ರೆಸ್ಟ್ ಕೊಟ್ಟರೆ ಒಳ್ಳೆ ಕಂಪ್ನಿಯ ಕಾರ್ಪೊರೇಟ್ ಬಾಂಡ್ಸ್ಗಳು 8ರಿಂದ 10% ಇಂಟ್ರೆಸ್ಟ್ ಕೊಡ್ತವೆ. ಹಾಗೆ ಅವೆರಡು ಬಾಂಡ್ ಅಲ್ದೇನೆ ಇನ್ನು ಸ್ಪೆಷಲ್ ಬಾಂಡ್ಸ್ ಅಂತಲೂ ಇದೆ. ಅದು ಯಾವ್ದು ಅಂದ್ರೆ ಟ್ಯಾಕ್ಸ್ ಫ್ರೀ ಬಾಂಡ್ಸ್ ಅಂದ್ರೆ ತೆರಿಗೆ ಮುಕ್ತ ಬಾಂಡ್ಸ್ಗಳು. ಇದೇನಂದ್ರೆ ಕೆಲವು ಸರ್ಕಾರಿ ಸಂಸ್ಥೆಗಳು ನೀಡೋ ಈ ಬಾಂಡ್ಸ್ ಇಂದ ಬರೋ ಇಂಟ್ರೆಸ್ಟ್ ಮೇಲೆ ನೀವು ಟ್ಯಾಕ್ಸ್ ಪೇ ಮಾಡೋಬೇಕಾಗಿಲ್ಲ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಇತ್ತೀಚಿನ ವರ್ಷಗಳಲ್ಲಿ ಹೊಸ ಟ್ಯಾಕ್ಸ್ ಫ್ರೀ ಬಾಂಡ್ಗಳು ಬರೋದು ಕಡಿಮೆ ಆಗಿದೆ. ಅದರಿಂದಾಗಿ ಇವು ಹೆಚ್ಚಾಗಿ ಸೆಕೆಂಡ್ರಿ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ಅಂದರೆ ಆಲ್ರೆಡಿ ಫ್ರೆಶ್ ಆಗಿ ಬರ್ತಿಲ್ಲ. ಈಗೇನಾದ್ರು ಯಾರು ಮಾರೋಕಿದ್ರೆ ನೀವು ಅದನ್ನ ತಗೋಬಹುದು. ಹಾಗೆ ನೆಕ್ಸ್ಟ್ ಬಂದು ಸಾವರಿನ್ ಗೋಲ್ಡ್ ಬಾಂಡ್ಸ್. ಇದು ತುಂಬಾ ಜನ ಗೋಲ್ಡ್ ಇನ್ವೆಸ್ಟ್ ಮಾಡೋರು ಕೇಳಿರ್ಬೋದು. ಸೊ ಇವುಗಳನ್ನ ಭಾರತ ಸರ್ಕಾರ RBI ಮೂಲಕ ನೀಡುತ್ತೆ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಗೋಲ್ಡ್ ತಗೊಳ್ಳಲ್ಲ, ಬದಲಾಗಿ ಗೋಲ್ಡ್ ಪ್ರೈಸ್ಗೆ ಲಿಂಕ್ ಆಗಿರೋ ಗವರ್ನಮೆಂಟ್ ಸೆಕ್ಯೂರಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಹಾಗೆ ಗೋಲ್ಡ್ ಪ್ರೈಸ್ ಅಪ್ರಿಸಿಯೇಷನ್ ಬೆನಿಫಿಟ್ ಜೊತೆಗೆ ನಿಮಗೆ ಇಯರ್ಲಿ 2.5 ಎಕ್ಸ್ಟ್ರಾ ಇಂಟ್ರೆಸ್ಟ್ ರೇಟ್ ಕೂಡ ಸಿಗುತ್ತೆ. ಮೆಚುರಿಟಿ ಟೈಮಲ್ಲಿ ಸರ್ಕಾರದಿಂದ ದುಡ್ಡು ವಾಪಸ್ ತಗೊಳ್ಳುವಾಗ ಆಗೋ ಪ್ರಾಫಿಟ್ಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೂಡ ಇರುತ್ತೆ. ಆದರೆ ನೀವೇನಾದರೂ ಮೆಚ್ಯೂರಿಟಿಗಿಂತ ಮುಂಚೆನೇ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಮಾರಾಟ ಮಾಡಿದರೆ ಆ ಲಾಭಕ್ಕೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಕಟ್ಟಬೇಕಿರುತ್ತೆ ಅಷ್ಟೇ. ಬಟ್ ಸದ್ಯಕ್ಕೆ ಈ ಬಾಂಡ್ಸ್ಗಳನ್ನ ಗವರ್ನಮೆಂಟ್ ಇಶ್ಯೂ ಮಾಡ್ತಿಲ್ಲ. ಇದನ್ನ ಆಲ್ಮೋಸ್ಟ್ ಲೈಕ್ ಫೆಬ್ರವರಿ 2024 ಎಂಡ್ ಮಾಡಿದ್ದಾರೆ. ಸದ್ಯಕ್ಕೆ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಸೆಕೆಂಡ್ರಿ ಮಾರ್ಕೆಟಲ್ಲಿ ಸಿಗೋದನ್ನ
ಖರೀದಿ ಮಾಡ್ಬೋದು, ಸೇಲ್ ಮಾಡ್ಬೋದು, ಮತ್ತೆ ಬಿಟ್ಟಾಗ ಇದನ್ನ ನೀವು ತಗೋಬಹುದು. ಬಟ್ ಇದು ನಿಮ್ಮ ಇನ್ಫಾರ್ಮೇಶನ್ಗೆ ಇರಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗಿನ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನನಗೆ ಯೂಸ್ಫುಲ್ ಕಂಟೆಂಟ್ ವಿಡಿಯೋ ಮಾಡೋಕೆ ಎನ್ಕರೇಜ್ಮೆಂಟ್ ಕೊಡುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಬಾಂಡ್ಸ್ ಸೇಫ್ಟಿ, ರಿಸ್ಕ್ ಮತ್ತು ಕ್ರೆಡಿಟ್ ರೇಟಿಂಗ್ಗಳು. ಬಾಂಡ್ಸ್ ನಿಜವಾಗ್ಲೂ ಸೇಫಾ? ಇದು ಎಲ್ಲರೂ ಮೈಂಡಲ್ಲಿ ಬರೋ ಮೊದಲನೇ ಕ್ವಶನ್. ಸೊ ಗವರ್ನಮೆಂಟ್ ಬಾಂಡ್ಸ್ ತುಂಬಾ ಸೇಫ್, ಯಾಕಂದರೆ ಅದಕ್ಕೆ ಗವರ್ನಮೆಂಟ್ ಗ್ಯಾರಂಟಿ ಇರುತ್ತೆ. ಆದರೆ ಕಾರ್ಪೊರೇಟ್ ಬಾಂಡ್ಸ್ ವಿಷಯಕ್ಕೆ ಬಂದರೆ ನಾವು ಕ್ರೆಡಿಟ್ ರೇಟಿಂಗ್ನ ನೋಡಬೇಕಾಗುತ್ತೆ. ಕ್ರೆಡಿಟ್ ರೇಟಿಂಗ್ ಅಂದರೆ ಏನು? CRI, SIL, ICRA ಅಂಡ್ ಕೇರ್ ಥರದ ಏಜೆನ್ಸಿಗಳು ಒಂದು ಕಂಪ್ನಿಯ ಫೈನಾನ್ಷಿಯಲ್ ಹೆಲ್ತ್ ಮತ್ತು ಸಾಲ ವಾಪಸ್ ಕೊಡೋ ಕೆಪಾಸಿಟಿನ ಅಳೆದು ಅದಕ್ಕೆ ಒಂದು ರೇಟಿಂಗ್ನ ಕೊಡ್ತಾರೆ. ಸೊ ಇದರಲ್ಲಿ ಬೇರೆ ಬೇರೆ ರೀತಿ ರೇಟಿಂಗ್ಸ್ಗಳಿದೆ. ಇಲ್ಲಿ ಎ ಅಲ್ಲ, ಇದನ್ನ ರೇಟಿಂಗ್ದು ಒಂದು ಕೆಟಗರಿನ ತೋರಿಸ್ತೀನಿ. ಇದರಲ್ಲಿ ಮತ್ತೆ AA+, AA- ಇದೆಲ್ಲ ಬರುತ್ತೆ. ಅದು ಜಸ್ಟ್ ಬೇರೆ ಥಿಂಗ್ಸಿಂದ ಆಗುತ್ತೆ. ಬಟ್ ಮೇಯ್ನಾಗಿ ಇದನ್ನ ತಿಳ್ಕೊಳ್ಳಿ, ಅಷ್ಟು ಸಾಕು. ಲೈಕ್ ಪ್ಲಸ್ ಎಲ್ಲ ಅಷ್ಟೇನು ಡಿಫ್ರೆನ್ಸ್ ಇರಲ್ಲ. ಯಾವ ರೇಟಿಂಗ್ ಇದೆ ಅದು ಮೇಯ್ನ್. ಸೊ AAA ರೇಟಿಂಗ್ ಇದು ಹೈಯೆಸ್ಟ್ ಸೇಫ್ಟಿಯ ಸಿಂಬಲ್ ಅಂತಲೇ ಹೇಳ್ಬೋದು. ಇದರ ಅರ್ಥ ಕಂಪನಿ ತನ್ನ ಸಾಲನ ಟೈಮಿಗೆ ಸರಿಯಾಗಿ ರೀಪೇ ಮಾಡುತ್ತೆ ಮತ್ತು ದುಡ್ಡು ಕಳ್ಕೊಳ್ಳೋ ರಿಸ್ಕ್ ತುಂಬಾನೇ ಕಡಿಮೆ ಇರುತ್ತೆ. ಇನ್ನು AA ಅಥವಾ A ಇವುಗಳು ಕೂಡ ಗುಡ್ ಕ್ವಾಲಿಟಿ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಆದರೆ AAA ಕಂಪೇರ್ ಮಾಡಿದರೆ ಸ್ವಲ್ಪ ರಿಸ್ಕ್ ಇರುತ್ತೆ. ಇನ್ನು BBB ಇದು ಮಾಡ್ರೇಟ್ ಸೇಫ್ಟಿ ಅಂತಲೇ ಹೇಳ್ಬೋದು. ಇದು ಮೀಡಿಯಂ ಲೆವೆಲ್ ಸೇಫ್ಟಿನ ಕೊಡುತ್ತೆ. ಸೊ ಇದು ಕೂಡ ಇನ್ವೆಸ್ಟ್ಮೆಂಟ್ಗೆ ಸೂಕ್ತನೇ. ಸೊ ರೇಟಿಂಗ್ ಕಡಿಮೆ ಆದಾಗೆ ಅವರು ಇಂಟ್ರೆಸ್ಟ್ನ ಜಾಸ್ತಿ ಕೊಡ್ತಾರೆ, ಆದರೆ ಸ್ವಲ್ಪ ರಿಸ್ಕ್ ಇರುತ್ತೆ. ಸೊ ನಿಮಗೆ ಸೇಫ್ಟಿ ಮುಖ್ಯನೋ ಅಥವಾ ಇಂಟ್ರೆಸ್ಟ್ ಮುಖ್ಯನೋ ಅದನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಅದಾದಮೇಲೆ ಬಂದು B ಅಂಡ್ C ಈ ರೇಟಿಂಗ್ಗಳಿರೋ ಬಾಂಡ್ಸ್ಗಳನ್ನ ಸ್ಪೆಕ್ಯುಲೇಟಿವ್ ಅಥವಾ ಹೈ ರಿಸ್ಕ್ ಅಂತ ಕರೀತಾರೆ. ಇವು ಹೆಚ್ಚು ಇಂಟ್ರೆಸ್ಟ್ ಕೊಡ್ತವೆ, ಆದರೆ ಕಂಪನಿ ಸಾಲ ಕಟ್ಟದೆ ಫೇಲ್ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಸೊ ಇಲ್ಲಿ ಕ್ರೆಡಿಟ್ ರಿಸ್ಕ್ ಜಾಸ್ತಿ ಇರುತ್ತೆ. ಆದರೂ ಕೂಡ ನೀವೇನಾದರೂ ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ. ಬಟ್ ಇನ್ ಕೇಸ್ ಅವ್ರ ಕೈ ಎತ್ತಿದ್ರೆ ಹೋಗೇನೆ. ನೆಕ್ಸ್ಟ್ ಬಂದು ಡಿ ರೇಟಿಂಗ್ ಏನು ಸೂಚಿಸುತ್ತೆ ಅಂದರೆ ಇದು ಆಲ್ರೆಡಿ ಡಿಫಾಲ್ಟ್ ಅಂತ. ಅಂದರೆ ಲೈಕ್ ಪ್ರೀವಿಯಸ್ಲಿ ಇವರು ಇದೇ ರೀತಿ ಬಾಂಡ್ಸ್ಗಳನ್ನ ಇಶ್ಯೂ ಮಾಡಿ ರೀಪೇನ ಮಾಡಿಲ್ಲ ಅಂತ. ಸೊ ಇಂಥ ಬಾಂಡ್ಸ್ಗಳನ್ನ ನೀವು ಮುಟ್ಟಕ್ಕೆ ಹೋಗ್ಬೇಡಿ. ಸೊ ನನ್ನ ಪ್ರಕಾರ ನೀವೇನಾದರೂ ಬಾಂಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ಈ 3 ರೇಟಿಂಗ್ಗಳಲ್ಲಿ ಅಷ್ಟೇ ನೋಡಿ. ಅಂದರೆ AAA, AARA, BBB. ಇನ್ನು ಇವೆಲ್ಲ ಸ್ವಲ್ಪ ಜಾಸ್ತಿ ಕೊಡ್ತವೆ, ಬಟ್ 1-2% ಎಕ್ಸ್ಟ್ರಾಗೋಸ್ಕರ ಕಂಪ್ಲೀಟ್ ಮನಿನ ಕಳ್ಕೊಳೋದು ಬುದ್ಧಿವಂತಿಕೆ ಅಲ್ಲ. ಸೊ ಅದಕ್ಕೋಸ್ಕರ ಬರೀ ಈ ರೇಟಿಂಗ್ಗಳಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಆಲ್ಮೋಸ್ಟ್ ಈ AA ಮತ್ತು BB ರೇಟಿಂಗ್ ಇದೆಯಲ್ಲ, ಇದರಲ್ಲೇ ನಿಮಗೆ ಆಲ್ಮೋಸ್ಟ್ ಅಪ್ ಟು 12% ಎಲ್ಲ ಸಿಗುತ್ತೆ. ಇನ್ನು ಎಲ್ಲ ಇನ್ವೆಸ್ಟ್ಮೆಂಟ್ಗಳಲ್ಲೂ ರಿಸ್ಕ್ ಅಂತ ಇದ್ದೇ ಇರುತ್ತೆ. ಸೊ ಬಾಂಡ್ಗಳಲ್ಲಿ ಯಾವ್ಯಾವ ರೀತಿ ರಿಸ್ಕ್ ಇದೆ ಅಂತ ನೋಡೋಣ. ಸೊ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂದರೆ ಬಡ್ಡಿ ದರದ ರಿಸ್ಕ್. ಇಲ್ಲಿ ರಿಸರ್ವ್ ಬ್ಯಾಂಕ್ ಇಂಟ್ರೆಸ್ಟ್ ಜಾಸ್ತಿ ಮಾಡಿದರೆ ಮಾರ್ಕೆಟ್ಗೆ ಬರೋ ಹೊಸ ಬಾಂಡ್ಸ್ ಹೆಚ್ಚು ಇಂಟ್ರೆಸ್ಟ್ ಕೊಡೋಕೆ ಶುರು ಮಾಡ್ತವೆ. ಆಗ ನಿಮ್ಮ ಹಳೆ ಕಡಿಮೆ ಇಂಟ್ರೆಸ್ಟ್ ಕೊಡೋ ಬಾಂಡ್ಸ್ನ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗ್ಬೋದು. ಸೊ ಇದು ಒಂದು ಥಿಂಗ್. ಸೊ ಇಂಥ ಟೈಮಲ್ಲಿ ನಿಮ್ಗೇನಾದರೂ ಬಾಂಡ್ನ ಮಾರ್ಬಿಟ್ಟು ದುಡ್ಡು ಬೇಕು ಅಂದರೆ ಸೇಲ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಯಾಕೆಂದರೆ ಜಾಸ್ತಿ ಇಂಟ್ರೆಸ್ಟ್ ಸಿಗಬೇಕಾದ್ರೆ ಕಡಿಮೆ ಇಂಟ್ರೆಸ್ಟ್ನ ಬೇರೆಯವ್ರು ಯಾಕೆ ತಗೊಂತಾರೆ. ನೆಕ್ಸ್ಟ್ನೇದು ಬಂದು ಲಿಕ್ವಿಡಿಟಿ ರಿಸ್ಕ್. ಇದು ಏನಂದರೆ ನೀವು ಕೆಲವು ಬಾಂಡ್ಸ್ಗಳನ್ನ ಮೆಚುರಿಟಿ ಮುಂಚೆನೇ ಸೇಲ್ ಮಾಡೋಕ್ಕೆ ಟ್ರೈ ಮಾಡಿದಾಗ ನಿಮಗೆ ಈಸಿಯಾಗಿ ಬಯರ್ಸ್ ಸಿಗದೆ ಇರ್ಬೋದು. ಈ ಸಮಸ್ಯೆಗೆ ಇದು ತುಂಬ ಕಾರಣಗಳಿಂದ ಆಗಿರ್ಬೋದು. ಯಾಕೆಂದರೆ ನೀವು ಬ್ಯಾಡ್ ರೇಟಿಂಗ್ ಇರೋ ಬಾಂಡ್ಸ್ಗಳನ್ನ ತಗೊಂಡಿರ್ಬೋದು, ಅಥವಾ ಇಂಟ್ರೆಸ್ಟ್ ರೇಟ್ ಬೇರೆದ್ರಲ್ಲಿ ಜಾಸ್ತಿ ಕೊಡ್ತಿರ್ಬೋದು. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ರಿಸ್ಕ್ಗೆ ಎದುರೋರಾದರೆ ಗವರ್ನಮೆಂಟ್ ಬಾಂಡ್ಸ್ನ ತಗೊಳ್ಳಿ. ನೆಕ್ಸ್ಟ್ ಬಂದು ಇನ್ಫ್ಲೇಷನ್ ರಿಸ್ಕ್ ಅಂದರೆ ಹಣದುಬ್ಬರದ ರಿಸ್ಕ್. ಇಲ್ಲಿ ನಿಮ್ಮ ಬಾಂಡ್ 7% ಇಂಟ್ರೆಸ್ಟ್ ಕೊಡ್ತಾ ಇದ್ರು, ದೇಶದ ಇನ್ಫ್ಲೇಷನ್ ಒಂದು 6% ಇದ್ರೆ ನಿಮ್ಮ ರಿಯಲ್ ರಿಟರ್ನ್ಸ್ ಕೇವಲ 1% ಆಗಿರುತ್ತೆ. ಸೊ ಯೂಶ್ವಲಿ ಗವರ್ನಮೆಂಟ್ ಬಾಂಡ್ಸಲ್ಲೆಲ್ಲ 7% ಅಷ್ಟೇ ಕೊಡ್ತಾರೆ, ಆದರೆ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ಸೊ ನಿಮಗೆ ಸೇಫ್ಟಿ ಜಾಸ್ತಿ ಬೇಕು ಅಂದರೆ ಗವರ್ನಮೆಂಟ್ ಬಾಂಡ್ಸ್ಗೆ ಹೋಗಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಜಾಸ್ತಿ ಬೇಕು ಅಂದರೆ ಕಾರ್ಪೊರೇಟ್ ಬಾಂಡ್ಸ್ಗೆ ಹೋಗಿ. ಸೊ ಕಾರ್ಪೊರೇಟ್ ಬಾಂಡ್ಸಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ಹೇಳ್ತೀನಿ. ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋ ಟಾಪ್ 5 ಬಾಂಡ್ ಇನ್ವೆಸ್ಟ್ಮೆಂಟ್ ಆ್ಯಪ್ಸ್ಗಳನ್ನ ಕೂಡ ತಿಳಿಸ್ಕೊಡ್ತೀನಿ. ಆದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನೀವು ಬಾಂಡ್ಸ್ನ ಅದರ ಮೆಚುರಿಟಿ ಡೇಟ್ ತನಕ ಇಟ್ಕೊಂಡ್ರೆ ನಿಮಗೆ ಪ್ರಾಮಿಸ್ ಮಾಡಿದ ಇಂಟ್ರೆಸ್ಟ್ ಮತ್ತು ಒರಿಜಿನಲ್ ಅಮೌಂಟ್ ಸಿಗುತ್ತೆ. ಆಗ ಮಾರ್ಕೆಟ್ನ ಫ್ಲಕ್ಚುಯೇಷನ್ಸ್ ನಿಮ್ಮ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗಲ್ಲ. ಅಂಡ್ ಸ್ವಲ್ಪ ಟೈಮ್ಸ್ ಕೆಲವು ಬಾಂಡ್ಗಳು ಮೆಚುರಿಟಿಗಿಂತ ಮುಂಚೆನೇ ಹಣನ ವಾಪಸ್ ಕೊಡುತ್ತೆ, ಅದು ಕಂಪ್ಲೀಟ್ ಇಂಟ್ರೆಸ್ಟ್ ಜೊತೆ.
ಸೊ ಈ ಥರನೂ ಎಲ್ಲ ಆಗುತ್ತೆ. ಸೊ ನಾನು ವಿನ್12 ಇನ್ವೆಸ್ಟ್ ಮಾಡಬೇಕಾದ್ರೆ ಈ ರೀತಿ ಕೇಸ್ಗಳನ್ನೂ ಕೂಡ ನೋಡಿದ್ದೀನಿ. ಸೊ ಇದು ಜಸ್ಟ್ ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ ಹೇಳಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದರೆ ಬಾಂಡ್ಗೆ ಇನ್ವೆಸ್ಟ್ ಮಾಡೋದು ಹೇಗೆ. ಸೊ 2026 ಬಾಂಡಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಈಸಿ. ಆದರೆ ಇದು ಸ್ಟಾಕ್ ಬೈ ಮಾಡೋ ಅಷ್ಟೇ ಸಿಂಪಲ್ ಅನಿಸಿದ್ರು ಕೂಡ ನಿಮಗೆ ಲಿಕ್ವಿಡಿಟಿ ಮತ್ತು ಪ್ರೈಸ್ ಸ್ಪ್ರೆಡ್ ಥರದ ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಿರುತ್ತೆ. ಸೊ ಯಾವುದ್ರದ್ದು ಲಿಕ್ವಿಡಿಟಿ ಜಾಸ್ತಿ ಇದೆ, ರೇಟಿಂಗ್ಸ್ ಎಲ್ಲ ಜಾಸ್ತಿ ಇದೆ ಅಂಥದ್ರಲ್ಲೇ ಇನ್ವೆಸ್ಟ್ ಮಾಡಬೇಕಿರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅನಿಸುತ್ತೆ ರೇಟಿಂಗ್ ಹೆಂಗೆ ನೋಡೋದು ಮತ್ತು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ಅಂಥದ್ರಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಿ. ಸೊ ಈ ಬಾಂಡ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಂದರೆ ಪಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಮತ್ತು ಡಿಮ್ಯಾಟ್ ಅಕೌಂಟ್. ಸೊ ಈ ಡಿಮ್ಯಾಟ್ ಅಕೌಂಟ್ ಏನು ಅಂದರೆ ಲೈಕ್ ಇದು ಒಂದು ಬ್ಯಾಂಕ್ ಅಕೌಂಟ್ ಥರನೇ. ಈಗ ಬ್ಯಾಂಕಲ್ಲಿ ಮನಿ ಯಾವ ಥರ ಇಡ್ತೀರಾ ಅದೇ ಥರ ಡಿಮ್ಯಾಟ್ ಅಕೌಂಟಲ್ಲಿ ಇದರ ಬಾಂಡ್ಸ್ಗಳು, ಸ್ಟಾಕ್ಸ್ಗಳನ್ನ ಇಡ್ತೀರಾ. ಇನ್ನು ಎಲ್ಲೆಲ್ಲಿ ಬೈ ಮಾಡ್ಬೋದು ಅಂತ ನೋಡೋದಾದ್ರೆ ಗವರ್ನಮೆಂಟ್ ಬಾಂಡ್ಸ್ನ RBI ರಿಟೈಲ್ ಡೈರೆಕ್ಟ್ ಪೋರ್ಟಲ್, ಇದು ನೇರವಾಗಿ ರಿಸರ್ವ್ ಬ್ಯಾಂಕ್ನ ಪೋರ್ಟಲ್ ಅಂತಲೇ ಹೇಳ್ಬೋದು. ಈ ಪೋರ್ಟಲಲ್ಲಿ ಅಕೌಂಟ್ ಓಪನ್ ಮಾಡಿ ಯಾವುದೇ ಮಿಡಲ್ ಮ್ಯಾಲ್ ಇಲ್ಲದೆ ಗವರ್ನಮೆಂಟ್ ಬಾಂಡ್ಸ್ಗಳನ್ನ ಖರೀದಿ ಮಾಡ್ಬೋದು. ಇದು ಒಂದು ಲೈಕ್ ತುಂಬ ಸೇಫ್ ಅಂಡ್ ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಕಾರ್ಪೊರೇಟ್ ಅಥವಾ ಅದರ್ ಬಾಂಡ್ಸ್. ಇದರಲ್ಲಿ 2 ಥರ ಆ್ಯಪ್ಗಳು ಬರುತ್ತೆ, ಬ್ರೋಕೇಜಿಂಗ್ ಆ್ಯಪ್ಸ್ ಮತ್ತು ಬಾಂಡ್ ಪ್ಲಾಟ್ಫಾರ್ಮ್ಸ್. ಸೊ ಬ್ರೋಕೇಜಿಂಗ್ ಆ್ಯಪ್ಗಳನ್ನ ನೋಡೋದಾದ್ರೆ ನೀವು ಯೂಸ್ ಮಾಡೋ ಝೀರೋದ, ಗ್ರೋ ಮತ್ತು ಅಪ್ಸ್ಟಾಕ್ನಂಥ ಆ್ಯಪ್ಗಳಲ್ಲಿ ಈ ಬಾಂಡ್ಗಳನ್ನ ಖರೀದಿ ಮಾಡ್ಬೋದು. ಸೊ ನಾನು ಝೀರೋದಲ್ಲೆಲ್ಲ ನೋಡಿದ್ದೀನಿ ಈ ಆಪ್ಷನ್ಗಳನ್ನ. ಅದ್ರ ನೆಕ್ಸ್ಟ್ ಬಂದು ಬಾಂಡ್ ಪ್ಲಾಟ್ಫಾರ್ಮ್ಸ್. ಇಲ್ಲಿ ಲೈಕ್ ಗೋಲ್ಡ್ ಪೈ, ವಿನ್12, ಸ್ಟೇಬಲ್ ಮನಿ ಈ ಥರ ಸ್ಪೆಷಲ್ ಪ್ಲಾಟ್ಫಾರ್ಮ್ಗಳಿದೆ. ಅವು ಈ ರೀತಿ ಲೈಕ್ ಫಿಕ್ಸ್ಡ್ ಇನ್ಕಮ್ ಪ್ರಾಡಕ್ಟ್ಸ್ ಜೊತೆಗೆ ಬಾಂಡ್ಸ್ಗಳನ್ನೂ ಕೂಡ ಕೊಡ್ತವೆ. ಇಲ್ಲಿ ನೀವು ಬೇರೆ ಬೇರೆ ರೀತಿ ಬಾಂಡ್ಗಳನ್ನ ಕಂಪೇರ್ ಮಾಡಿ ತಗೋಬೋದು. ಸೊ ನಾನು ಸದ್ಯಕ್ಕೆ ವಿನ್12ನ ಯೂಸ್ ಮಾಡ್ತೀನಿ, ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೀವು ಅಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟಾಪ್ 5 ಬಾಂಡ್ ಇನ್ವೆಸ್ಟ್ಮೆಂಟ್ ಆ್ಯಪ್ಸ್ಗಳನ್ನ ಕೂಡ ಹೇಳ್ತೀನಿ. ಸೊ ಆ ಥರ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇನ್ನು ಸ್ಟೆಪ್ಸ್ಗಳನ್ನ ನೋಡೋದಾದರೆ ನೀವು ಯಾವುದನ್ನ ಆ್ಯಪ್ನ ಚೂಸ್ ಮಾಡಿರ್ತೀರ ಅದಕ್ಕೆ ಲಾಗಿನ್ ಆಗಿ ಆಮೇಲೆ ಬಾಂಡ್ ಸೆಕ್ಷನ್ಗಳಿಗೆ ಹೋಗಿ ಅಲ್ಲಿ ಬಾಂಡ್ ಯಾರು ಇಶ್ಯೂ ಮಾಡ್ತಿದ್ದಾರೆ, ಅದರ ರೇಟಿಂಗ್ ಎಷ್ಟಿದೆ, ಅದರ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ, ಇನ್ನು ಮೆಚುರಿಟಿ ಡೇಟ್. ಈಗ ತುಂಬ ಜನಕ್ಕೆ ಲೈಕ್ ಒಂದು 5 ವರ್ಷ ತನಕ ಇನ್ವೆಸ್ಟ್ ಮಾಡಬೇಕು ಅಂತ ಇರುತ್ತೆ. ಸ್ವಲ್ಪ ಜನಕ್ಕೆ ಒಂದು 6 ತಿಂಗಳು, 1 ವರ್ಷಕ್ಕೆ ಇನ್ವೆಸ್ಟ್ ಮಾಡೋ ಥರ ಇರುತ್ತೆ, ಅಂದರೆ ವಾಪಸ್ ಬೇಗ ಮನಿ ಬೇಕಿರುತ್ತೆ. ಆ ಥರ ಎಲ್ಲ ನೀವು ಕಂಪೇರ್ ಮಾಡಿ ಯಾವ್ದು ಬೇಕೋ ಅದನ್ನ ತಗೋಬೋದು. ಬಟ್ ನೀವು ಬಾಂಡ್ನ ಚೂಸ್ ಮಾಡಬೇಕಾದ್ರೆ ನಾನು ಫಸ್ಟೇ ಹೇಳಿದಾಗೆ ರೇಟಿಂಗ್ ಮತ್ತು ಬೇರೆ ಥಿಂಗ್ಸ್ನೆಲ್ಲ ನೋಡಿ ತಗೊಳ್ಳಿ. ನಿಮಗೆ ಸೇಫ್ಟಿ ಬೇಕು ಅಂದರೆ ಹೈಯರ್ ರೇಟಿಂಗ್ ಬಾಂಡ್ಸ್, ಜಾಸ್ತಿ ಇಂಟ್ರೆಸ್ಟ್ ಬೇಕು ಅಂದರೆ ಲೋವರ್ ರೇಟಿಂಗ್ ಬಾಂಡ್ಸ್. ಬಟ್ ನನ್ನ ರೆಕಮೆಂಡೇಶನ್ BBB, ಅದರಿಂದ ಕೆಳಗೆ ಹೋಗಲೇಬೇಡಿ. ಅದಾದಮೇಲೆ ನೀವು ಎಷ್ಟು ಅಮೌಂಟ್ನ ತಗೋಬೇಕಿರ್ತೀರ ಅದನ್ನೆಲ್ಲ ಎಂಟರ್ ಮಾಡಿಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿ ಪೇನ ಮಾಡಿ. ಇನ್ನು ನೆಕ್ಸ್ಟ್ ಬಂದು ಬಾಂಡ್ಸ್ ಮತ್ತು ಅದರ ಟ್ಯಾಕ್ಸೇಷನ್ ಡೀಟೇಲ್ಸ್ನ ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್ ಸೆಕ್ಷನ್. ಸೊ ಗಮನ ಕೊಟ್ಟು ಕೇಳಿ. ಬಾಂಡ್ಸ್ಗಳಿಂದ ಬರೋ ಇನ್ಕಮ್ ಮೇಲೆ ಟ್ಯಾಕ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಸೊ ಏಪ್ರಿಲ್ 1, 2023 ನಂತರ ಖರೀದಿಸಿದ ಹೆಚ್ಚಿನ ಡೆಪ್ಟ್ ಇನ್ಸ್ಟ್ರೂಮೆಂಟ್ ಮೇಲಿನ ಟ್ಯಾಕ್ಸ್ ರೂಲ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಹಳೆ ಟ್ಯಾಕ್ಸ್ ಬೆನಿಫಿಟ್ಸ್ ಇನ್ನು ಮುಂದೆ ಸೊ ಅದರಿಂದಾಗಿ ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ಟ್ಯಾಕ್ಸ್ ಅಡ್ವೈಸರ್ಸ್ನ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದು ಜಸ್ಟ್ ನಿಮ್ಮ ನಾಲೆಡ್ಜ್ಗೋಸ್ಕರ. ಲೈಕ್ ನೆಕ್ಸ್ಟ್ ನೋಡೋದಾದ್ರೆ ಇಂಟ್ರೆಸ್ಟ್ ಇನ್ಕಮ್. ಸೊ ಇದ್ರ ಮೇಲೆ ಬಾಂಡಿಂದ ನೀವು ಪಡೆಯೋ ಇಯರ್ಲಿ ಇಂಟ್ರೆಸ್ಟ್ ನಿಮ್ಮ ಇನ್ಕಮ್ ಫ್ರಮ್ ಅದರ್ ರಿಸೋರ್ಸಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇದನ್ನ ನೀವು ಟೋಟಲ್ ಇನ್ಕಮ್ಗೆ ಆ್ಯಡ್ ಮಾಡೋದಾಗುತ್ತೆ. ಸೊ ನೀವು ಯಾವ ಟ್ಯಾಕ್ಸ್ ಲ್ಯಾಬಲ್ಲಿ ಬರ್ತಿರ್ತೀರ ಅಷ್ಟು ಇಂಟ್ರೆಸ್ಟ್ನ ನೀವು ಕಟ್ಟಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ನೀವು ಒಂದು ಬಾಂಡ್ನ ಅದರ ಮೆಚುರಿಟಿ ಪೀರಿಯಡ್ ಮುಗಿಯೋಕ್ಕಿಂತ ಮುಂಚೆನೇ ಪ್ರಾಫಿಟ್ಗೆ ಸೆಲ್ ಮಾಡಿದರೆ ಆ ಪ್ರಾಫಿಟ್ ಮೇಲೆ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಹೊಸ ರೂಲ್ಸ್ ಪ್ರಕಾರ ಏಪ್ರಿಲ್ 1, 2023 ನಂತರ ಖರೀದಿಸಿದ ಹೆಚ್ಚಿನ ಬಾಂಡ್ಗಳಿಂದ ಬರುವ ಪ್ರಾಫಿಟ್ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್. ಸೊ ಇದು ಕೂಡ ಹಾಗೇನೆ ನಿಮ್ಮ ಇನ್ಕಮ್ಗೆ ಆ್ಯಡ್ ಮಾಡಿಬಿಟ್ಟು ನೀವು ಯಾವ ಟ್ಯಾಕ್ಸ್ ಲೆಬಲ್ ಬರ್ತೀರಾ ಅದಕ್ಕೆ ಹಾಕ್ತಾರೆ. ಸೊ ಅದರಲ್ಲಿ 2 ಥರ ಇದೆ. ಲೈಕ್ ಲೀಸ್ಟೆಡ್ ಬಾಂಡ್ಸ್, ಇದು NSE BSEಯಲ್ಲಿ ಲೀಸ್ಟ್ ಆಗಿರುತ್ತೆ. ಇನ್ನು ಅನ್ಲಿಸ್ಟೆಡ್ ಬಾಂಡ್ಸ್ ಈ ಥರ ಇರುತ್ತೆ. ಸೊ ಲಾಂಗ್ ಟರ್ಮ್ ಅಂತ ಯಾವ್ದು ಕನ್ಸಿಡರ್ ಮಾಡ್ತಾರೆ ಅಂದರೆ 12 ಮಂತ್ಸ್ಗಿಂತ ಜಾಸ್ತಿ ಇಟ್ಟರೆ, ಇನ್ನು ಅನ್ಲಿಸ್ಟೆಡಲ್ಲಿ 24 ಮಂತ್ಸ್ಗಿಂತ ಜಾಸ್ತಿ ಇಡಬೇಕು. ಸೊ ಎರಡಕ್ಕೂ ಟ್ಯಾಕ್ಸ್ ಎಷ್ಟು ಬೀಳುತ್ತೆ ಅಂದರೆ 12.5%. ಅದು ನೀವು ಯಾವ ಟ್ಯಾಕ್ಸ್ ಲ್ಯಾಬಿಗೆ ಬರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಕಲ್ತ್ವಿ ಅಂತ ನೋಡೋದಾದರೆ, ಬಾಂಡ್ ಅನ್ನೋದು ಗವರ್ನಮೆಂಟ್ ಅಥವಾ ಕಂಪ್ನಿಗೆ ಕೊಡೋ ಒಂದು ಥರದ ಸಾಲ. ಇದು ಫಿಕ್ಸ್ಡ್ ಇನ್ಕಮ್ ಕೊಡುತ್ತೆ. ಇನ್ನು ಗವರ್ನಮೆಂಟ್ ಬಾಂಡ್ಸ್ ಅತ್ಯಂತ ಸೇಫ್. ಕಾರ್ಪೊರೇಟ್ ಬಾಂಡ್ಸ್ ಹೆಚ್ಚು ರಿಟರ್ನ್ಸ್ ಕೊಡ್ತವೆ, ಆದರೆ ಅವುಗಳ ಕ್ರೆಡಿಟ್ ರೇಟಿಂಗ್ ಚೆಕ್ ಮಾಡೋದು ಕಂಪಲ್ಸರಿ. ಸೊ ಅದು ಚೆಕ್ ಮಾಡ್ದೇ ನೀವು ಅಂದರೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಬಿಗಿನರ್ಸ್ ಜನರಲಿ ಈ AAA ಅಥವಾ AA ರೇಟಿಂಗ್ ಇರೋ ಬಾಂಡ್ಸ್ಗಳಿಗೆ
ಸ್ಟಾರ್ಟ್ ಮಾಡೋದು ಬೆಟರ್. ಯಾಕೆಂದರೆ ನೀವೇನಾದರೂ BB ಅಂಥದಕ್ಕೆಲ್ಲ ಹೋದರೆ ರಿಸ್ಕ್ ಇರುತ್ತೆ, ಡಿಫಾಲ್ಟ್ ಆದರೆ ನಿಮಗೆ ಪ್ರಾಬ್ಲಮ್. ಸೊ ಆ ಭಯ ಎಲ್ಲ ನೀವು ಇನ್ವೆಸ್ಟ್ ಮಾಡಿ ಅದನ್ನ ಅರ್ಥ ಮಾಡ್ಕೊಂಡಾದ್ಮೇಲೆ ಹೋಗುತ್ತೆ. ಸೊ ಅಲ್ಲಿ ತನಕ ನೀವು AAA ಅಥವಾ AA ರೇಟಿಂಗ್ ಬಾಂಡ್ಸ್ಗಳನ್ನೇ ತಗೊಳ್ಳಿ. ಹಾಗೆ ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ RBI ರಿಟೇಲ್ ಡೈರೆಕ್ಟ್ ಪೋರ್ಟಲ್ ಅಥವಾ ಡಿಮ್ಯಾಟ್ ಅಕೌಂಟ್ ಮೂಲಕ ಇನ್ವೆಸ್ಟ್ ಮಾಡಿ. ಸೊ ಆ್ಯಪ್ ನಾನು ಆಗಲೇ ಹೇಳ್ದಾಗೆ ಟಾಪ್ 5 ಬಾಂಡ್ ಇನ್ವೆಸ್ಟ್ಮೆಂಟ್ ಆ್ಯಪ್ಸ್ಗಳನ್ನ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಕೊನೆಯದಾಗಿ ಬಾಂಡ್ ಇನ್ವೆಸ್ಟ್ಮೆಂಟ್ ಯಾರಿಗೆ ಸೂಟೇಬಲ್? ಬ್ಯಾಂಕ್ FDಗೆ ಆಲ್ಟರ್ನೇಟಿವ್ ಹುಡುಕೋರಿಗೆ, ಸ್ವಲ್ಪ ಬೆಟರ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋರಿಗೆ, ಆದರೆ ಸ್ಟಾಕ್ ಮಾರ್ಕೆಟ್ ರಿಸ್ಕ್ ತಗೊಳ್ಳೋ ಅಷ್ಟು ಇಷ್ಟಪಡ್ದಿರೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ FDಗಿಂತ ಜಾಸ್ತಿ ಸಿಗುತ್ತೆ, ಹಾಗೆ ಸ್ಟಾಕ್ ಮಾರ್ಕೆಟ್ಗಿಂತ ರಿಸ್ಕ್ ಕಡಿಮೆ ಇರುತ್ತೆ. ಸೊ ಬೆಸ್ಟ್ ಆಪ್ಷನ್. ಯಾರು ರಿಟೈರ್ ಆಗಿರ್ತಾರೆ ಅವರು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಯಾಕೆಂದರೆ ಸ್ಟಾಕ್ ಮಾರ್ಕೆಟಲ್ಲೆಲ್ಲ ರಿಸ್ಕ್ ಜಾಸ್ತಿ ಇರುತ್ತೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಿರುತ್ತೆ. ಬಟ್ ಇಲ್ಲಿ ಫಿಕ್ಸ್ಡ್ ಇನ್ಕಮ್ ಲೈಕ್ 1 year 2 year ಈ ಥರದಕ್ಕೆ ಕೊಡ್ತಾರೆ. ಸೊ ಇದನ್ನು ಚೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು, ಸೊ ಇನ್ಯಾರಾದರೂ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡೋಕ್ಕೆ ರೆಡಿ ಇದ್ದರೆ, ರಿಸ್ಕ್ನ ಡೈವರ್ಸಿಫೈ ಮಾಡೋಕ್ಕೆ ಥಿಂಕ್ ಮಾಡೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಬೇಸಿಕಲಿ ಬಾಂಡ್ಗಳು ನಿಮ್ಮನ್ನ ಓವರ್ ನೈಟ್ ಮಿಲಿಯನೇರ್ ಮಾಡದೇ ಇರ್ಬೋದು, ಆದರೆ ಅವು ಖಂಡಿತವಾಗಿಯೂ ನಿಮ್ಮ ದುಡ್ಡಿಗೆ ಸ್ಟೆಬಿಲಿಟಿ ಮತ್ತು ಸೇಫ್ಟಿನ ಕೊಡ್ಬೋದು ಮತ್ತು ಲಾಂಗ್ ಟರ್ಮಲ್ಲಿ ವೆಲ್ತ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು. ಸೊ ನಿಮಗೆ ಇಷ್ಟ ಆಗಿದರೆ ಇವನ್ನ ಬೈ ಮಾಡಿ. ಸೊ ಬಾಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಈ ಗೈಡ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ನಿಮಗೆ ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಸೊ ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಹಾಗೆ ಇದೇ ರೀತಿ ಫೈನಾನ್ಷಿಯಲ್ ಟಾಪಿಕ್ಸ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಗೆ ಮಾತ್ರ. ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ ರಿಸ್ಕ್ಗಳಿಗೆ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಟ್ಯಾಕ್ಸ್ ರೂಲ್ಸ್ ಚೇಂಜ್ ಆಗ್ತಾ ಇರುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ದಯವಿಟ್ಟು ನಿಮ್ಮ ಓನ್ ರಿಸರ್ಚ್ ಮಾಡಿ ಅಥವಾ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.